ಎಲ್ಲ ನಡೀತಾ ಇರುವಂತಹ ಏನು ವಾದ ಪ್ರಕ್ರಿಯೆ ಇದೆ, ಹುಡುಕನ್ನ ಎತ್ತಿ ಹೇಳಿ ಒಳ್ಳೆತನವನ್ನ ಮುಚ್ಚಿಡುವ, ಅದರಲ್ಲಿರುವ ಸಣ್ಣ ಲೋಪದೋಷವನ್ನೇ ಮಹಾ ಜಗತ್ತಲ್ಲಿ ಎಲ್ಲೊಂದು ಕಾಣದೇ ಇರುವ ಸಂಗತಿ ಅನ್ನುವ ರೀತಿಯಲ್ಲಿ ತಿಳಿಸುವಂತಹ ಪ್ರವೃತ್ತಿಯನ್ನು ಬಹಳ ಸುಂದರವಾಗಿ ಪುರಾಣ ನಿರೂಪಿಸಿದ್ದನ್ನು ನಾವು ನೋಡಿದ್ವಿ. ಆ ನಂತರ ನನ್ನ ಮಾತುಗಳನ್ನು ನಡೆಸಿ ನಿಮ್ಗೆ ಅದರಿಂದ ಅವರಿಗೆ ಬಹಳ ಆನಂದ ಆಗಿತ್ತು. ನಮಗೂ ಬಿಡುಗಡೆ ಇದೆ, ನಾವು ಕೂಡ ಮಾಯಾಮೋಹ ಹೇಳಿದ ಮಾತನ್ನು ನಡೆಸಿ ಉದ್ಧಾರಗೊಳ್ಳುತ್ತೇವೆ, ನಮ್ಮ ಇಷ್ಟಾರ್ಥವು ಸಿಗುತ್ತಿದ್ದು ಇನ್ನೊಬ್ಬರಿಗೆ ಹಾನಿ ಉಂಟು ಮಾಡಿ ಅವರು ವೇದನೆ ಪಡುವುದನ್ನು ನೋಡಿ ಖುಷಿಯೂ ಆಯಿತು, ನಮಗೂ ಬಿಡುಗಡೆಯ ಅವರು ಇರುವಂತಹ ಪ್ರಸಂಗಗಳನ್ನು ಹೇಳಿದ್ರು. ಇದರ ಮುಂದುವರಿದ ಮಾತುಗಳಾಗಿ ಎಲ್ಲಿವರೆಗಾಯ್ತು, 18ನೇ ಅಧ್ಯಾಯದಲ್ಲಿ 32ನೇ ಶ್ಲೋಕ. ಮೂವತ್ತೊಂದನೇ ಶ್ಲೋಕದಲ್ಲಿ ಹೇಳಿದ್ದು, ನಹ್ಯಾಪ್ತವಾದ ನರಸಃ ನಿಪತಂತಿ ಮಹಾಸುರಾಃ ಯುಕ್ತಿಮದ್ವಚನಂ ಗ್ರಾಹ್ಯಂ ಮಯಾನ್ನಿ ಮಯಾನ್ನೈಷ್ಟ ಭವದ್ವಿಧೈ. ಒಳ್ಳೆ ಮಾತು ಆಕಾಶದಿಂದ ಯಾವತ್ತೆ ತಾನಾಗಿ ಇರಲ್ಲ, ನನ್ನಂಥವ್ರು ನಿಮ್ಮಂಥವರ ಕಿವಿಗೆ ಹಾಕಿದ್ರೆ ಅದು ನಿಮ್ಮ ಉದ್ಧಾರಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದ್ರು. ಪರಾಶರರು ಆ ಮಾತನ್ನು ನಿರೂಪಿಸಿ, ಮಾಯಾಮೋಹೇನ ತೇ ದೈತ್ಯಾಃ ಪ್ರಕಾರೈಃ ಬಹುಭಿಸ್ತಥಾ ವ್ಯುತ್ಥಾಪಿತಾ ಯಥಾ ನೈಷಾಂತರೈ ಕಶ್ಚಿದ ಅರೋಚಯತ್. ಮಾಯಾಮೋಹದ ಮಾತನ್ನ ಕೇಳಿ ಬಗೆ ಬಗೆಯ ರಂಜಕವಾದಂತಹ ಸನಾತನ ಧರ್ಮವನ್ನ ಛಿದ್ರಗೊಳಿಸುವ ಸಂಕಲ್ಪವನ್ನ ಅದು ಹೇಗೆ ಹೇಳಿಕೊಟ್ಟಿತೋ ಹಾಗೆಯೇ ಅವರು ಅದನ್ನು ನಾಶ ಮಾಡುವುದಕ್ಕೆ ಬೇಕಿರುವಂತಹ ಎಲ್ಲ ಸಿದ್ಧತೆಗಳನ್ನ ವ್ಯುತ್ಥಾಪಿತ ಅವರಿಗೆ ತುಂಬಾ ಸರಳವಾಗಿ ಸಿಕ್ಕಿಬಿಡ್ತು. ಅವರಿಗೆ ಲಾಜಿಕ್ ಸರಿಯಾಗಿ ಸಿಕ್ಕಿದ್ರಿಂದ ಇನ್ನು ಮುಂದೆ ಈ ವೇದದ ಚಿಂತನೆಗಳಲ್ಲಿ ನಾವು ತೊಡಗಬಾರದು ಅಂತ ಅವರಿಗೆ ಮನಸ್ಸಿಗೆ ಅನ್ನಿಸಿತು. ವೇದವನ್ನು ಓದುವವರು, ವೇದದ ಬಗ್ಗೆ ಜಿಜ್ಞಾಸೆ ನಡೆಸುವವರು, ವೇದದಲ್ಲಿ ಹೇಳಿದ ಧರ್ಮಶಾಸ್ತ್ರಗಳ ಪ್ರವೃತ್ತಿಗಳು, ಅಲ್ಲಿ ಆಚರಣೆ ಮಾಡುವ ಯಜ್ಞ ಯಾಗಾದಿಗಳು, ಇವು ಎಲ್ಲವೂ ಕೂಡ ನಡೆಯತಕ್ಕದ್ದಲ್ಲ, ಇದಕ್ಕೆ ಅಸಹಕಾರ ತೋರಬೇಕು ಅಂತ ಅವರ ಮನಸ್ಸಿನಲ್ಲಿ ದೃಢವಾಯಿತು. ಅದು ಹಿಂದಿನ ಮಾತುಗಳಲ್ಲೆಲ್ಲ ಬಂತು. ಯಜ್ಞೈಹಿ ಅನೇಕೈಹಿ ದೇವತ್ವಂ ಇತ್ಯಾದಿ ಶ್ಲೋಕಗಳಲ್ಲಿ ಹೇಳಿದ್ರು. ಇತ್ತಂ ಉನ್ಮಾರ್ಗಯಾತೇಷು ತೇಷು ದೈತ್ಯೇಷು ತೇ ಮಾರಾಃ ಉದ್ಯೋಗಂ ಪರಮಂ ಕೃತ್ವಾ ಯುದ್ಧಾಯ ಸಮುಪಸ್ಥಿತಾಃ. ಈ ರೀತಿ ವೇದ ಮಾರ್ಗದಿಂದ ಹೊರಳಿದ ದೈತ್ಯರು ಯಾವಾಗ ತಮ್ಮ ಉದ್ದೇಶದ ಬಗ್ಗೆ ಇದ್ದ ದೃಢವಾದ ನಿಲುವಲ್ಲಿ ವೇದವನ್ನು ಕೈ ಬಿಟ್ಟರು, ಆವಾಗ ದೈತ್ಯರ ವಿರುದ್ಧ ದೇವತೆಗಳು ಯುದ್ಧಕ್ಕೆ ಸಮುಪಸ್ಥಿತ. ತಥೋ ದೈವಾಸುರಂ ಯುದ್ಧಂ ಪುನರೇವ ಅಭವದ್ವಿಜ ಹತಾಷ್ಟತೆ ಸುರಾದೇವೈಃ ಸನ್ಮಾರ್ಗ ಪರಿಪಂಥಿನ. ಹೀಗೆ ದೇವತೆಗಳ ನಡುವೆ ನಡೆದ ಅತ್ಯಂತ ತೀವ್ರವಾದ ಯುದ್ಧದಲ್ಲಿ ಸನ್ಮಾರ್ಗದಲ್ಲಿ ಇರುವವರನ್ನ ಕಂಡಾಗಲೆಲ್ಲ ಕೆಂಡ ಕಾರುವ ಈ ಮಂದಿ ಅಸುರರು ದೇವತೆಗಳಿಂದ ಹತರಾದ್ರು. ಅವರಿಗೆ ಗೆಲುವಾಗತ್ತೆ. ಮಧ್ಯದಲ್ಲಿ ಅವರು ಹೇಳಿದ ಮಾತುಗಳೆಲ್ಲ ಜನರಿಗೆ ಬಹಳ ರುಚಿ ಅನ್ಸುತ್ತೆ, ಅವ್ರು ಗೆದ್ದ ಹಾಗನ್ಸುತ್ತೆ, ಅವರಿಗೆ ಬೇಕಾದಷ್ಟು ಪುರಸ್ಕಾರಗಳು ಬರ್ತಾವೆ, ಅವರು ತಾತ್ಕಾಲಿಕವಾದ ಸಂಪತ್ತನ್ನ ಹೊಂದಿ ಲೋಕದಲ್ಲಿರುವ ಫಲಗಳನ್ನೆಲ್ಲ ಅನುಸರಿಸಿದಾಗ ಬಹಳ ಮಂದಿಗೆ ಹಾಗೆ ಬದುಕುವುದರಿಂದಲೇ ಹೆಚ್ಚು ಶ್ರೇಯಸ್ಸಿದೆ ಅಂತ ಭಾವಿಸುವಂತಹ ಪ್ರವೃತ್ತಿಗಳು ಉಂಟಾಗುತ್ತೆ. ಆದ್ರೆ ದೇವತೆಗಳು ಕೊನೆಗೆ ಅವರ ಕನಸನ್ನ
ನುಚ್ಚು ನೂರು ಮಾಡುವಂತಹ ಪ್ರಸಂಗ ಬಂದೇ ಬರುತ್ತೆ. ಸ್ವಧರ್ಮ ಕವಚಂ ತೇಷಾಂ ಅಭೂತ್ ಯತ್ ಪ್ರಥಮಂ ದ್ವಿಜ ತೇನ ರಕ್ಷಾ ಭವತ್ ಪೂರ್ವಂ ನೀಶುರ್ನಷ್ಟೇ ಚ ತತ್ರತೆ. ಯಾವಾಗ ಅವರು ತಾವು ಕೇವಲ ಹುಟ್ಟಿನಿಂದ ಮಾತ್ರ ಪಡೆದಂತಹ ಸ್ವಭಾವ ಅಲ್ಲ, ಹುಟ್ಟಿನಿಂದ ಮಾತ್ರ ಪಡೆದ ಆಚರಣೆಗಳಿಂದ ಏನೆಲ್ಲ ರಕ್ಷಣೆಯನ್ನು ಹೊಂದಿದ್ರು, ಸ್ವಭಾವಕ್ಕೆ ಅನುಗುಣವಾದಂತಹ ಅದರ ವಿರುದ್ಧ ದ್ವೇಷವನ್ನ ಕಾರಿ ತಮ್ಮ ಶಕ್ತಿಯನ್ನ ಕಳಚಿಕೊಂಡು ತ್ರೈ ಸಂವರಣಂ, 3 ಮಾತುಗಳಾದ ವೇದಗಳ ಸಂವರಣ, ಆ ಆವರಣವನ್ನು ಅಥವಾ ಕವಚವನ್ನು ಕಳಚಿಕೊಂಡು ಅವರು ನಗ್ನರಾದರು. ಬ್ರಹ್ಮಚಾರಿ ಗೃಹಸ್ಥಶ್ಚ ವಾನಪ್ರಸ್ಥಶ್ಚತಾಶ್ರಮಿ ಪರಿವ್ರಾಡ್ವಾ ಚತುರ್ಥೋತ್ರ ಪಂಚಮೋ ನೋಪಪದ್ಯತೆ. ಒಂದೋ ಗೃಹಸ್ಥ ಧರ್ಮದಲ್ಲಿರ್ಬೇಕು, ಒಂದೋ ಬ್ರಹ್ಮಚರ್ಯದಲ್ಲಿರ್ಬೇಕು, ಒಂದೋ ವಾನಪ್ರಸ್ಥದಲ್ಲಿರ್ಬೇಕು, ಒಂದೋ ಸನ್ಯಾಸದಲ್ಲಿರ್ಬೇಕು. ಇದು 4 ವರ್ಗದಲ್ಲಿ ಇಲ್ಲದೆ ಸುಮ್ನೆ ಊರು ತಿರುಗ್ತಾ ಇದ್ದಾನೆ ಅಂತಂದ್ರೆ ಅವನು ಆಶ್ರಮ ಭ್ರಷ್ಟ ಅಂತ ಅನಿಸಿಕೊಳ್ತಾನೆ. ಎಲ್ಲೋ ಒಂದು ಕಡೆ ನಾವು ಬಲವಾಗಿ ಆ ಸತ್ಕರ್ಮವನ್ನು ನಡೆಸಲಿಕ್ಕೆ ಬೇಕಿರುವಂತಹ ಆಶ್ರಮದಲ್ಲಿ ಇರ್ಬೇಕು. ಈ 4 ಆಶ್ರಮಗಳಿಗೆ ಮಾತ್ರ ಸರಿಯಾದ ದಾರಿಯನ್ನ ಕಾಣ್ಲಿಕ್ಕೆ ಅವಕಾಶ ಇರುವಂತದ್ದು. ಎಲ್ಲಿ ಬೇಕಾದ್ರೂ ಇರಬಹುದು. ಆದ್ರೆ ಈ 4ರಲ್ಲಿ 4ರ ಚಟುವಟಿಕೆಯಲ್ಲಿ ಎಲ್ಲಿಯಾದ್ರೂ ಒಂದು ಕಡೆ ನಾವು ಅಂಟಿಕೊಂಡಿರಬೇಕು. ಚತುರ್ಥ ಏವ ಅತ್ರ ನ ಪಂಚಮಃ ವಿದ್ಯತೆ ಪಂಚಮೋ ನೋಪಪದ್ಯತೆ. 5ನೇದ್ದು ಅಂತ ಒಂದು ವಿಭಾಗ ಇಲ್ಲವೇ ಇಲ್ಲ. ಎಷ್ಟು ಸಂತ್ಯಜ್ಯ ಗಾರ್ಹಸ್ಥ್ಯಂ ವಾನಪ್ರಸ್ಥೋ ನ ಜಾಯತೆ. ಯಾರು ಗಾರ್ಹಸ್ಥ್ಯವನ್ನು ಅನುಭವಿಸಿದ ಮೇಲೂ ವಾನಪ್ರಸ್ಥಾಶ್ರಮಕ್ಕೋ ಅಥವಾ ಸನ್ಯಾಸಕ್ಕೋ ಅವನು ನಿಜವಾಗಿಯೂ ಪ್ರವೇಶ ಮಾಡದೆ ಹೋದ್ರೆ, ಇನ್ನೂ ಸಂಸಾರಕ್ಕೆ ಅಂಟಿಕೊಳ್ಳುವ ಹಾಗೆ ಕೊನೆಯ ತನಕನು ಹಾಗೆ ಇದ್ದಾನೆ ಅಂತಾದ್ರೆ ಅವನು ನಗ್ನ ಅಂತ ಅನ್ನಿಸುತ್ತೆ. ನಿತ್ಯಾನಾಂ ಕರ್ಮಣಾಂ ವಿಪ್ರತಸ್ಯ ನಿರನಿರ್ಹಜ ಅಹರ್ನಿಶಂ ಅಕುರ್ವನ್ ವಿಹಿತಂ ಕರ್ಮ ಶಕ್ತ ಪತತಿ ತದ್ದಿನೇ. ನಿತ್ಯ ಕರ್ಮಗಳು ಅಂತ ಕೆಲವಿದೆ, ಅದು ಬಿಡಲೇಬಾರದ ಕರ್ಮ. ನಿತ್ಯ ಅಂದ್ರೆ ಯದಕರಣೆ ಪ್ರತ್ಯವಾಯ ತನ್ನಿತ್ಯಂ. ಯಾವುದನ್ನು ಮಾಡದೇ ಇದ್ರೆ ಮಹಾಪಾಪ ಬರುತ್ತೋ ಅದು. ಸೂರ್ಯನಿಗೆ ಅರ್ಘ್ಯ ಕೊಡೋದಿರಬಹುದು, ಅಥವಾ ಮನೆಯಲ್ಲಿ ದೀಪ ಬೆಳಗುವುದಿರಬಹುದು, ಅಥವಾ ಬಂದ ಹಿರಿಯರಿಗೆ ಆತಿಥ್ಯ ಮಾಡುವುದಿರಬಹುದು, ಗುರುಗಳಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡುವುದಿರಬಹುದು, ದೇಗುಲಗಳಿಗೆ ತೆರಳಿ ಪ್ರದಕ್ಷಿಣೆ ಬಂದು ಸನ್ನಿಧಾನದ ದರ್ಶನ ಮಾಡುವುದಿರಬಹುದು, ಮನೆಯ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಿರಬಹುದು, ಏಕಾದಶಿಯ ವ್ರತ ಇರಬಹುದು, ಸ್ನಾನ ಇರಬಹುದು. ಇದೆಲ್ಲ ನಿತ್ಯ ಕರ್ಮಗಳು. ಈ ನಿತ್ಯ ಕರ್ಮವನ್ನ ಮಾಡದೆ ಒಂದು ವೇಳೆ ರಾತ್ರಿ ಹಗಲಿನ ಆ ಕಾಲವನ್ನ ಹೇಗೇಗೋ ಕಳೀತಾನೆ ಅಂತಂದ್ರೆ ವಿಹಿತಂ ಕರ್ಮ ಅಕುರ್ವನ್, ಅವನು ತದ್ದಿನೇ ಪತತಿ. ಅವನು ಪತತಿ ಅಂದ್ರೆ ಬಿದ್ದು ಹೋಗ್ತಾನೆ. ಅವನ ಪುಣ್ಯದ ಅವಕಾಶವನ್ನ ಕಳ್ಕೊಳ್ತಾನೆ ಮತ್ತು ಪಾಪವನ್ನೇ ಪಡೆಯುವಂತಾಗುತ್ತೆ. ಪ್ರಾಯಶ್ಚಿತ್ತೇನ ಮನತಾ ಶುದ್ಧಿ ಮಾಪ್ನೋತ್ಯನಾಪದಿ ಪಕ್ಷಂ ನಿತ್ಯ ಕ್ರಿಯಾ ಹಾನೇ ಕರ್ತಾ ಮೈತ್ರೇಯ ಮಾನವ. ಮನುಷ್ಯನಾದವನು ತಪ್ಪು ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡ್ರೆ ಅವನು ಖಂಡಿತ, ಅಂದ್ರೆ ಆಪತ್ತಿನ ಕಾಲದಲ್ಲಿ ಮಾಡಿದಂತಹ ತಪ್ಪುಗಳಾದ್ರೆ, ಅಂದ್ರೆ ಈಗ ಆಪದ್ಧರ್ಮ ಅಂತ ಹೇಳುತ್ತಾರೆ, ಅದಕ್ಕೆ ರಕ್ಷಣೆ ಇದೆ, ಮನ್ನಣೆ ಇದೆ, ಅರ್ಹತೆ ಇದೆ. ಆಪತ್ತಿಲ್ಲದೆ ಇದ್ದಾಗ್ಲೂ ಆಪದ್ಧರ್ಮವನ್ನೇ ಆಚರಿಸಿಕೊಂಡು ಬದುಕಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಕಮ್ಮಿ, ಕಷ್ಟ. ಯಾಕಂದ್ರೆ ಅದು ಕ್ರಿಯಾ ಹಾನಿಯನ್ನು ಉಂಟು ಮಾಡುತ್ತೆ. ಅದರಿಂದಾಗಿ ಅವನಿಗೆ ಅನರ್ಥವೇ ಹೆಚ್ಚು. ಯಾವತ್ತೋ ಒಂದೊಂದ್ ಸರ್ತಿ ಅಲ್ಲ ಮಾಡ್ಲೇಬೇಕಾಯ್ತು, ಏನೋ ಒಂದು ಅನಿವಾರ್ಯತೆ ಬಂತು, ಆಗ ಅವನು ಮಹತಾ ಪ್ರಾಯಶ್ಚಿತ್ತ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಅನಾಪದಿ ಅಂದ್ರೆ ಆಪತ್ತಿಲ್ಲದ ಕಾಲದಲ್ಲಿ ಅವನು ಸತ್ಕರ್ಮವನ್ನ ನಿತ್ಯ ಕರ್ಮವನ್ನ ಬಿಟ್ಟ, ಅಂದ್ರೆ ಆಪತ್ತಿನಲ್ಲಿದ್ದಾಗ ಬಿಟ್ರೆ ದೋಷ ಇಲ್ಲ ಅಂತಾನು ಒಂದು ಮಾತಿದೆ. ಮಾನಸಿಕವಾಗಿ ಮಾಡ್ಬೇಕು, ಅದು ಬಿಟ್ಟು ಹೊರಗಡೆಯಿಂದ ಅವನು ಮಾಡ್ಲಿಲ್ಲ ಅನ್ನೋದಕ್ಕೆ ದೋಷ ಇಲ್ಲ. ಈಗ ಪ್ರಳಯ ಬಂತು ಅಂದ್ರೆ ಯಾವುದೋ ಒಂದು ಪ್ರಾಕೃತಿಕ ವಿಕೋಪ ಬಂತು, ಪೆಂಡಮಿಕ್ ಬಂತು, ನೀರೇ ಇರ್ಲಿಲ್ಲ ಊರಿಡಿ, ಅಂತ ಸಂದರ್ಭದಲ್ಲಿ ಅವನಿಗೆ
ಸ್ನಾನ ಮಾಡ್ಲಿಲ್ಲ, ಜಪ ಮಾಡ್ಲಿಲ್ಲ ಅನ್ನೋದಕ್ಕೆ ದೋಷ ಇಲ್ಲ. ಆ ಹೊತ್ತಿಗೆ 4 ದಿವಸದಿಂದ ನೀರೇ ಇಲ್ಲ, ಏನ್ ಮಾಡ್ಬೇಕು? ಕುಡಿಲಿಕ್ಕೆ ಮಾತ್ರ ಹೌದೋ ಅಲ್ವೋ ಅಂತ ಸಿಗುವ ಪ್ರಸಂಗ ಇದೆ, ಅಥವಾ ರಾಜ ಯುದ್ಧ ಪ್ರಕರಣ, ಯುದ್ಧ ನಡೀತಾ ಇದೆ, ಆವಾಗ ಮನೆ ಮಠ ಎಲ್ಲ ಎಲ್ಲೋ ಭಯದಲ್ಲಿರುತ್ತೆ, ಹೊರಗೆ ಹೋಗಿ ಏನು ತರ್ಲಿಕ್ಕಾಗಲ್ಲ, ಪೆಂಡ್ಯಾಮಿಕ್ಕು, ಇಂಥ ಸ್ಥಿತಿಯಲ್ಲಿದ್ದಾಗ ಒಬ್ಬರಿಗೆ ದೋಷ ಇಲ್ಲ. ಅನಾಪದಿ ಏನು ತೊಂದರೆ ಇಲ್ದಾಗ ಕರ್ತವ್ಯವನ್ನು ಬಿಡುವುದು, ಏಕಾದಶಿ ವ್ರತ ಬಿಡುವುದು ಇತ್ಯಾದಿಗಳೆಲ್ಲ ಮಹತಾ ಪ್ರಾಯಶ್ಚಿತ್ತೇನೆ. ಪ್ರಾಯಶ್ಚಿತ್ತ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು, ಇದೆ ಪರಿಹಾರ ಇದೆ, ಪ್ರಾಯಶ್ಚಿತ್ತ ಜಾಸ್ತಿ ಮಾಡ್ಬೇಕಾಗತ್ತೆ, ತುಂಬಾ ದುಡಿಮೆಯನ್ನ ವಿನಿಯೋಗ ಮಾಡಬೇಕಾಗುತ್ತೆ, ಅಥವಾ ಇದಕ್ಕಿಂತ ಹೆಚ್ಚಿನ ತೀವ್ರವಾದ ವ್ರತವನ್ನ ಕೈಗೊಳ್ಳಬೇಕಾಗುತ್ತೆ. ಸಂವತ್ಸರಂ ಕ್ರಿಯಾ ಹಾನಿ ಯಸ್ಯ ಪುಂಸೋ ಬಿಜಾಯತೆ ತಸ್ಯಾಬಲೆ ಅವಲೋಕನಾತ್ ಸೂರ್ಯೋ ನಿರೀಕ್ಷತೆ ಸಾಧುರಿಸ್ತಥಾ ಸದಾ. 1 ವರ್ಷ ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ನಿತ್ಯ ಕರ್ಮವನ್ನ, ಅಂಥವನನ್ನು ನೋಡಿದ್ರೆ ಸೂರ್ಯ ಅವಲೋಕನ ಮಾಡಬೇಕು. ಅಂದ್ರೆ ಉದ್ದೇಶಪೂರ್ವಕವಾಗಿ ಅವನಿಗೆ ಅನಾಸಕ್ತಿಯಿಂದ ಬಿಟ್ಟಿದ್ದಾನೆ ಅಂತಂದ್ರೆ ಅವನ ಮೇಲೆ ಬ್ರಹ್ಮ ಬಂಧು ಅಷ್ಟೇ. 1 ವರ್ಷಗಳ ಕಾಲ ಕರ್ತವ್ಯದಿಂದ ಲೋಪ ಮಾಡಿದ್ರೆ, ಕರ್ತವ್ಯದಿಂದ ಚ್ಯುತನಾಗಿದ್ರೆ ಅವನಿಗೆ ಮತ್ತೆ ಸಜ್ಜನರು ಮಣೆ ಹಾಕೋದಿಲ್ಲ. ಅಂಥವರದ್ದೇ ಗುಂಪು ಜಾಸ್ತಿ ಆಗಿ ಏನ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ರು ಮರ್ಯಾದೆ ಕೊಡ್ತಾರೆ, ಅದನ್ನ ನಾವು ಮರ್ಯಾದೆ ಅಂತ ತಗೊಳ್ಳೇಬಾರದು. ಅವ್ರ ಮರ್ಯಾದೆ ತಗೋತಾದ್ರೆ ಇನ್ನೂ ಅವ್ರು ಮಾಡ್ಲಿಲ್ಲ ಅಂದ್ರು, ಜಪ ಮಾಡ್ಲಿಲ್ಲ ಅಂದ್ರು ಅವರನ್ನು ಗುರುತಿಸ್ತಾ ಇದ್ದಾರೆ ಅಂದ್ರೆ ಅದನ್ನು ಗುರುತಿಸುವಿಕೆ ಅಂತಾನೆ ನಾವು ಹೇಳುದಿಲ್ಲ. ಯಾಕೆಂದ್ರೆ 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಪಕ್ಷ ಬಿಟ್ಟವರೆಲ್ಲ ಹೋಗಿ ಒಂದು ಸೇರಿ ಪಕ್ಷ ಮಾಡ್ಕೊಂಡು ಗೆದ್ರೆ ಅದನ್ನ ಗೆಲುವು ಅಂತ ಹೇಳಲ್ಲ, ಸೋತವರೆಲ್ಲ ಒಟ್ಟು ಸೇರಿ ಪಾಸ್ ಆದ ಹಾಗೆ ಅದನ್ನ ಶಾಸ್ತ್ರೀಯ ಅಂದ್ರೆ ಭಗವಂತನ ವ್ಯವಸ್ಥೆಯಲ್ಲಿ ಒಪ್ಕೊಳ್ಳಲ್ಲ. ಲೋಕದಲ್ಲಿ ಏನಾದ್ರೂ ಆಗುತ್ತೆ, ಅದೇ ಆ ಕಲಿಕಾಲ ಅಂದ್ರೆ ಅದ್ ಮೆರಿಯತ್ತೆ ಅಂದ್ರೆ ಅದನ್ನ ನಾವು ಪಿಟಿಯಬಲ್ ಅಂತ ಬೇಸರ ಪಡ್ಬೇಕಷ್ಟೇ ಹೊರತು ಅದನ್ನ ನಾವು ಗುರುತಿಸಿ ನಮ್ಗೆ ಆ ತರದ ಅವಕಾಶ ಸಿಗ್ಲಿಲ್ಲ ಅಂತ ಅದಕ್ಕೆ ದುಃಖ ಪಡುದಲ್ಲ. ನಾವು ನಮ್ ಕೆಲಸ ಮಾಡ್ತಾ ಹೋಗ್ತಾ ಇರ್ಬೇಕಷ್ಟೇ. ಸ್ಪೃಷ್ಟೇ ಸ್ನಾನಂ ಸಚೈಲಸ ಶುದ್ಧೇರ್ ಹೇತುರ್ಮಹಾಮತೆ ಪುಂಸೋ ಭವತಿ ತಸ್ಯೋಕ್ತ ನ ಶುದ್ಧಿ ಪಾಪಕರ್ಮಣ. ಅತ್ಯಂತ ಪಾಪಿಷ್ಠನಾಗಿ ಕ್ರೂರನಾಗಿ ಜಗತ್ತಿಗೆ ಹಿಂಸೆ ನೀಡುವಂತವನು ಅಕಸ್ಮಾತ್ ನಮಗೆ ಅಂದ್ರೆ ಗೋಘ್ನ, ಹಸುವನ್ನು ಕೊಂದವ, ಮಹಾ ಕಳ್ಳತನದಿಂದ ತಲೆ ಒಡೆದು ಬಂದವ, ಈ ತರ ಎಲ್ಲ ಕೆಲವೊಂದಿಷ್ಟು ವಿಷಯವನ್ನ ಹೇಳ್ತಾರೆ. ಪುಂಸೋ ಭವತಿ ತಸ್ಯೋಕ್ತ ನ ಶುದ್ಧಿ ಪಾಪಕರ್ಮಣ. ಈ ಕರ್ತವ್ಯಗಳಿಂದ ದೂರವಾದಂತಹ ವ್ಯಕ್ತಿ ಅಕಸ್ಮಾತ್ ಮುಟ್ಟಿದ್ರೆ ನಾವು ಹೋಗಿ ಸ್ನಾನವನ್ನೇ ಮಾಡ್ಬೇಕು, ಯಾಕಂದ್ರೆ ಅವನ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ ಅಂತ ಅನ್ನೋ ಕಾರಣಕ್ಕೆ. ಆದ್ರೆ ನಾವು ಅಂದ್ರೆ ಏನಂತಾರೆ, ಉದ್ದೇಶಪೂರ್ವಕವಾಗಿ ಗೊತ್ತಿದ್ದು ಕೂಡ ದುಷ್ಟನ ಜೊತೆಗೆ ಕೈ ಜೋಡಿಸ್ತೇವೆ ಅಂತಂದ್ರೆ ಮಾತ್ರ ಮಾನಸಿಕವಾಗಿರ್ಬಾರ್ದು. ಈಗ ಅನಿವಾರ್ಯವಾಗಿ ಕೆಲವು ರಾಜಕಾರಣ ಅಥವಾ ನಮ್ಮ ಕಚೇರಿಯ ಕಾರ್ಯಭಾರ, ಇನ್ಯಾವುದೋ ಒಂದು ಮೀಟಿಂಗು, ಇಂಥವರ ಜೊತೆಗೆ ನಾವು ಎಲ್ಲೋ ಒಂದ್ ಕಡೆ ಸೇರ್ಬೇಕಾದ ಪ್ರಸಂಗ ಬಂದಾಗ್ಲೂ ಕೂಡ ನಮಗೆ ಪರಿಸ್ಥಿತಿಯನ್ನ ಹದ್ದುಬಸ್ತಿನಲ್ಲಿರಿಸುವುದಕ್ಕೋಸ್ಕರ ಬಿಟ್ಟು ಯಾವ ಕಾರಣಕ್ಕೂ ಅವ್ರ ಜೊತೆಗೆ ಮಿಂಗಲಾಗಿಲ್ಲ ಅಂತಂದ್ರೆ ಅದು ದೋಷ ಅಲ್ಲ. ಆದ್ರೆ ನಾವು ಅವ್ರ ಜೊತೆಗೆ ಎಲ್ಲಾ ರೀತಿ ಹೊಂದಾಣಿಕೆ ಮಾಡಿ ಅವರ ತಪ್ಪನ್ನು ಕೂಡ ತಪ್ಪು ಅಂತ ಹೇಳದೆ ಏನೋ ಹೊಟ್ಟೆಪಾಡು ನಡಿಬೇಕಪ್ಪ ಅಂತೆಲ್ಲ ನಾವು ಅದನ್ನು ಗೋಗರದು ಮಾತಾಡಿದ್ರೆ ತಸೆ ಪ್ರಾಯಶ್ಚಿತ್ತ ಇಲ್ವೇ ಇಲ್ಲ. ನ ಶುದ್ಧಿ ಪಾಪಕರ್ಮಣ. ಯಾಕಂದ್ರೆ ಅವನು ಕೂಡ ಅವನು ಮಾಡಿದ ಪಾಪಕ್ಕೆಲ್ಲ ಪೂರಕವಾಗಿದ್ದಾನೆ, ಅಥವಾ ಅವನ ಪಾಪ ಕರ್ಮದಲ್ಲಿ ತೊಡಗಿದಷ್ಟೇ ಅದು ದೋಷಯುಕ್ತ. ಅದರಿಂದಾಗಿ ಅವನಿಗೆ ಶುದ್ಧಿ ಇಲ್ಲ. ದೇವರ್ಷಿ ಪಿತೃಭೂತಾನಿ ಯಸ್ಯ ನಿಶ್ವಸ್ಯ ವೇಶ್ಮನಿ ಪ್ರಾಯಶ್ಚಿತ್ತ ಪ್ರಯಾಂತ ಅನರ್ಚಿತಾನ್ಯತ್ರ ಲೋಕೆ ತಸ್ಮಾನ್ನ ಪಾಪಕೃತ್. ದೇವತೆಗಳು, ಋಷಿಗಳು, ಪಿತೃಗಳು ಇವರೆಲ್ಲ ನೇರವಾಗಿ ಬರಲ್ಲ. ಅವರು ಒಬ್ಬ ಅತಿಥಿಯ ರೂಪದಲ್ಲಿ ಬರ್ತಾರೆ. ಅಂಥ ಅತಿಥಿ ರೂಪದಲ್ಲಿ ಬಂದಿರುವ ಮತ್ತು ನಾವು ನಿತ್ಯದಲ್ಲಿ ನಡೆಸುವ ತರ್ಪಣ ಅಥವಾ ಅನ್ನದಾನ ಇತ್ಯಾದಿ ಕರ್ಮಗಳನ್ನು ಮಾಡುವಾಗ ಅದು ಅವರ ಸಂತೋಷಕ್ಕೆ ಕಾರಣವಾಗುತ್ತೆ. ಒಂದು ವೇಳೆ ಅಂತಹ ಕರ್ತವ್ಯಗಳು ದೇವತಾ ಪೂಜೆ ನಡೆಯಲ್ಲ,
ಋಷಿಗಳಿಗೆ ತರ್ಪಣ ಕೊಡಲ್ಲ, ಪಿತೃಗಳಿಗೆ ಆರಾಧನೆ ಇಲ್ಲ ಅನ್ನುವ ಈ ಸ್ಥಿತಿಯಲ್ಲಿ ಭೂತಾನಿ ಅಂತಂದ್ರೆ ಜೀವರಾಶಿಗಳು, ಎಲ್ಲಿ ಯಾವ ಮನೆಯಲ್ಲಿ ಒಬ್ಬ ಅತಿಥಿ ಬಂದು ನಿಟ್ಟುಸಿರು ಬಿಟ್ಟು ಒಂದು ನೀರು ಕೊಡ್ಲಿಲ್ಲ, ಬಾಯಾರಿಕೆಗೆ ಕೃಷಿ ಪರಿಹಾರ ಮಾಡುವಷ್ಟು ಒಂದು ಸೌಜನ್ಯ ಇಲ್ಲ ಅಂತ ಒಂದು ವೇಳೆ ಆ ಮನೆಯಲ್ಲಿ ನಿಟ್ಟುಸಿರು ಬಿಟ್ಟು ಹೋದ ಅಂದ್ರೆ ಅನರ್ಚಿತಾನಿ, ಅವನನ್ನು ಮಾತಾಡಿಸ್ಲಿಲ್ಲ, ಗೌರವಿಸ್ಲಿಲ್ಲ, ಅಥವಾ ಏನೋ ನಮ್ಗೆ ಆಗುವ ಅನಾನುಕೂಲ ಮಾಡ್ಕೊಂಡು ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ಅದು ಅವನಿಗೆ ಅರ್ಥ ಆಗ್ಬೇಕು. ಆ ಮನೆಯಲ್ಲಿ ಸಮಸ್ಯೆ ಇದೆ, ತೀರ್ಕೊಂಡಿದ್ದಾರೆ, ಅವರೇ ದುಃಖದಲ್ಲಿದ್ದಾರೆ, ಅವ್ರ ಮನೆಗೆ ಹೋಗಿ ಅವ್ರೇನು ಕೊಡ್ಲಿಲ್ಲ ಅಂತ ವ್ಯಥೆ ಪಡುವುದಲ್ಲ. ಅಂತವ್ರ ಮನೆಯಲ್ಲಿ ಆತಿಥ್ಯ ಮಾಡ್ಲಿಕ್ಕೆ ಕಷ್ಟವೂ ಉಂಟು. ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಎಲ್ಲಾ ಅನುಕೂಲ ಇದ್ದಾಗಲೂ ಒಬ್ಬ ಆತಿಥ್ಯವನ್ನ ನಡೆಸ್ಲಿಲ್ಲ ಅಂತಂದ್ರೆ ಅದು ಅನರ್ಚಿತಾನಿ ಪ್ರಯಾಂತಿ ಯತ್ರ ಲೋಕೆ ತಸ್ಮಾತ್ನ ಪಾಪಕೃತ್. ಅವ್ರು ಹೋಗ್ತಾರೆ ಅಂದ್ರೆ ಸಂಪತ್ತನ್ನೆಲ್ಲ ಹೊತ್ಕೊಂಡು ಹೋಗ್ತಾರೆ. ಎಷ್ಟೋ ಮನೆಯಲ್ಲಿ ಯಾಕೆ ನೆಮ್ಮದಿ ಇರಲ್ಲ ಅಂದ್ರೆ ಇದೇ ಕಾರಣಕ್ಕೆ, ಜಗಳ, ಪರಸ್ಪರ ಸಹಕಾರ, ಅವರ ಆಚರಣೆಗಳು ಇವರಿಗೆ ಒಂದಲ್ಲ, ಇವರ ಆಚರಣೆಗಳು ಅವರಿಗೆ ಒಂದಲ್ಲ, ಒಂದೊಂದು ಆಲೋಚನೆಗಳು ದಿಕ್ಕೇ ಬೇರೆ ಇರುತ್ತೆ, ಅವ್ರ ಐಡಿಯಾಗಳು ಇವ್ರು ಒಪ್ಪಲ್ಲ, ಅಧಿಕಾರದಲ್ಲಿ ಒಬ್ರಿಗಿಂತ ಒಬ್ರು ಜಾಸ್ತಿ, ಅಥವಾ ಆಲೋಚನೆಗಳೇ ಬದಲಾಗ್ಬಿಡುತ್ತೆ. ಈ ತರ ಏನೇನೋ ಅವ್ಯವಸ್ಥೆಗಳು ಮನೆಯ ಬೆಳಕನ್ನ ಮಂದವಾಗುವಂತೆ ಮಾಡುವುದಕ್ಕೆ ಮುಖ್ಯ ಕಾರಣ ಮನೆಯಲ್ಲಿ ಆತಿಥ್ಯದಲ್ಲಿ ಆದ ಲೋಪ ಅಥವಾ ಮಾಡದೇ ಇರುವುದು. ಈಗ ದೇವ ಋಷಿ ತರ್ಪಣ ಇತ್ಯಾದಿಗಳೆಲ್ಲ ಎಲ್ಲರ ಮನೆಗೆ ಮಾಡುವುದು ಕಷ್ಟ, ಅವರಿಗೆ ಹೇಳಲೂ ಇಲ್ಲ, ಎಲ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇದಂತೂ ದೇವತೆಗಳನ್ನ ತೃಪ್ತಿಪಡಿಸುತ್ತದೆ, ಋಷಿಗಳನ್ನು ತೃಪ್ತಿಪಡಿಸುತ್ತದೆ, ಪಿತೃಗಳನ್ನು ತೃಪ್ತಿಪಡಿಸುತ್ತದೆ. ಅಂದ್ರೆ ಪ್ರಾಣಿಗಳಿಗೆ ಮತ್ತೆ ಮನುಷ್ಯರಿಗೆ. ಯಾರೇ ಒಬ್ಬ ಸಜ್ಜನ, ಇನ್ನು ಕೆಲವೊಂದ್ ಸರ್ತಿ ಅವನಲ್ಲಿ ಸಜ್ಜನಿಕೆ ಅಂದ್ರೆ ನಾನು ಈಗ ಶಾಸ್ತ್ರ ಅಧ್ಯಯನ ಮಾಡಿದವನೇ ಆಗ್ಬೇಕು ಅಂತಿಲ್ಲ, ಪ್ರಾಮಾಣಿಕ ಅಂತ ಆದ್ರೆ ಸಾಕು. ಸಜ್ಜನ ಅಂದ್ರೆ ಏನು? ಇನ್ನೊಬ್ಬನಿಗೆ ಹಾನಿ ಮಾಡದವ ಮತ್ತು ಸತ್ಯವನ್ನೇ ಆಶ್ರಯಿಸಿಕೊಂಡು ಬದುಕುವ ಅತ್ಯಂತ ದರಿದ್ರನೇ ಆಗಿರ್ಬೋದು. ಅವನು ದರಿದ್ರನೇ ಆಗಿದ್ರು ಗುಣವಂತನಾಗಿದ್ರೆ ಅಂಥ ವ್ಯಕ್ತಿಯು ಕೂಡ ಆತಿಥ್ಯಕ್ಕೆ ಅತ್ಯಂತ ಯೋಗ್ಯ. ಭಗವಂತನ ಬಗ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಹೆಚ್ಚು ಗೊತ್ತಿಲ್ಲ ಅವನಿಗೆ, ನಂಬ್ತಾನೆ, ನಂಬುದಿಲ್ಲ ಅಂತಿಲ್ಲ, ನಂಬ್ತಾನೆ, ಪ್ರಾಮಾಣಿಕ, ಎಲ್ಲರ ಹಿತವನ್ನೇ ಬಯಸ್ತಾನೆ, ಎಂದು ಸ್ವಾರ್ಥವನ್ನು ವ್ಯಕ್ತಪಡಿಸುವುದಿಲ್ಲ. ಸ್ವಾರ್ಥ ಇದ್ರೂ ಕೂಡ ಹೊಟ್ಟೆಪಾಡಿಗಾಗಿ ಅನಿವಾರ್ಯವಾದ ಸ್ವಾರ್ಥ ಹೊರತು ಒಳ್ಳೆ ಭಾಗ ಅಲ್ಲ. ಅಂತ ವ್ಯಕ್ತಿಯು ಕೂಡ ಆದರಕ್ಕೆ ಯೋಗ್ಯ. ಅಂಥವನನ್ನೂ ಕೂಡ ಮನೆಯಲ್ಲಿ ನಾವು ಸ್ವಾಗತಿಸ್ಲಿಲ್ಲ, ಗೌರವಿಸ್ಲಿಲ್ಲ, ನೀರು ಕೊಡ್ಲಿಲ್ಲ ಅಂತಾದ್ರೆ ಅವನಿಗೆ ಸಮನಾದ ಪಾಪಕೃತ್ ಇನ್ನೊಬ್ಬ ಇಲ್ಲ. ಇದೆಲ್ಲವೂ ಮನೆಯ ಅಸಮಾಧಾನಕ್ಕೆ ಕಾರಣವಾಗುವಂಥದ್ದು, ಅಥವಾ ಸಂಸ್ಥೆಯ ಅಥವಾ ಯಾವುದೋ ಒಂದು ಗುಂಪು, ಸಂಘ, ಸಮಿತಿ, ಏನೇನೋ ಇರುತ್ತಾವಲ್ಲ, ಅದರ ನಡುವೆ ಚಿಕ್ಕ ಪೊಟ್ಟೆ ಗಲಾಟೆಗಳು, ಒಳಗಿಂದೊಳಗೆ ಕೋಲ್ಡ್ ವಾರ್. ಯಾಕೆ ಅಂದ್ರೆ ಇದೇ ತರದ ಭಿನ್ನಾಭಿಪ್ರಾಯ ಹುಟ್ಟು ಹಾಕುವಂತವುಗಳು ಅವರು ಮಾಡಬೇಕಾದ ಸತ್ಕರ್ಮದಲ್ಲಿ ಇರುವ ಲೋಪ. ಸಂಭಾಷಣಾನು ಪ್ರಶ್ನಾದಿ ಸಹಾಸ್ಯಾಂ ಚೈವ ಕುರುವತಃ ಜಾಯತೆ ತುಲ್ಯತಾ ತಸ್ಯ ತೇನೈವ ದ್ವಿಜವತ್ಸರಾತ್. ಆಚಾರ್ಯರು ಇದನ್ನು ಪೂರ್ತಿ ಸಂಗ್ರಹ ಮಾಡಿ ಒಂದು ಮಾತು ಹೇಳಿದ್ದಾರೆ. ಸಂತೋಷಂ ಜನೇ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಎದುರುಗಡೆ ಬಂದವರನ್ನ ಚೆನ್ನಾಗಿ ನಕ್ಕು ಮಾತನಾಡಿಸಿ, ನಮ್ಗೆ ಎಷ್ಟೇ ದುಗುಡ ಅಥವಾ ಬೇರೆ ಯಾವುದು ಒತ್ತಡ ಇದ್ರೂ ಕೂಡ, ಅಥವಾ ನಮ್ಗೆ ಆ ವಿಷಯದಲ್ಲಿ ಹೆಚ್ಚು ತಿಳುವಳಿಕೆ ಇಲ್ಲದೆ ಇದ್ರೂ ಕೂಡ ಒಳ್ಳೆ ಮಾತಾಡಿ ಚೆನ್ನಾಗಿ ನಕ್ಕು ಅವರನ್ನ ಸಂತೋಷಪಡಿಸುವುದು ಈಶ್ವರನ ಪೂಜೆಯಾಗುತ್ತೆ. ಸಂಭಾಷಣ ಅನುಪ್ರಶ್ನ, ಮಾತಾಡುವುದು, ಪ್ರಶ್ನೆಗಳನ್ನ ಕೇಳುವ ಮೂಲಕ ಅವರ ಜೀವನದ ಹಿತವನ್ನ, ಅವರ ಅನಾರೋಗ್ಯದ ಸಮಸ್ಯೆಯನ್ನು ಅಥವಾ ಮಾಡ್ತಾ ಇರುವ ಸಾಧನೆ ಬಗ್ಗೆಯೋ, ಯಾವುದರಲ್ಲಿ ಅವರು ಹೆಚ್ಚು ಸಫಲರೋ ಅಂತ ವಿಷಯದ ಬಗ್ಗೆ ಅವರಿಗೆ ಹೇಳಿಕೊಳ್ಳಿಕ್ಕೆ ಅವಕಾಶ. ಪ್ರಶ್ನೆ ಸಹಾಸ್ಯ, ಒಳ್ಳೆಯ ತಮಾಷೆಯ, ಅಂದ್ರೆ ಯಾರಿಗೂ ನೋಯಿಸುವ ಮಾತಾಗಿರಬಾರದು. ಅಂತಹ ಚಟುವಟಿಕೆಗಳಿಂದ ಕುರುವತಃ ಮಾಡುತ್ತಿದ್ದ ವ್ಯಕ್ತಿಯು ಹಿತವಾಗುತ್ತೆ. ಒಂದು ವೇಳೆ ಅಂಥವನನ್ನ ಬಿಟ್ಟು 1 ವತ್ಸರದವರೆಗೆ
ದುಷ್ಟನ ಜೊತೆಗೆ ಇದೇ ಕಾರ್ಯವನ್ನು ಮಾಡಿದ್ರೆ ಸಂಭಾಷಣ ಅನುಪ್ರಶ್ನ ಸಹಾಸ್ಯಾಂತೇನು ಕೊಡುವಂತಹ ಜಾಯತೆ ಎರಡನೇ ಅದು ಎರಡು ರೀತಿಯಲ್ಲಿ ಇಟ್ಕೊಳ್ಬೇಕು. ಒಳ್ಳೆಯವನ ಜೊತೆಗೆ ಇದು ಮಾಡುವುದು, ಕೆಟ್ಟವರ ಜೊತೆಗೆ ಇದು ಮಾಡದೇ ಇರುವುದು, ಎರಡೂ ಮಾಡದೇ ಇದ್ರೆ ಒಳ್ಳೆಯವರ ಜೊತೆಗೆ ಇದನ್ನು ಮಾಡದೇ ಇದ್ರೆ ಅದು ದೋಷ. ಸಜ್ಜನ ಜೊತೆ ದುರ್ಜನರ ಜೊತೆಗೆ ಇದನ್ನು ಮಾಡಿದ್ರೆ ಪಾಪಕೃತ್. ಅವನಿಗೆ ಒಂದು ವರ್ಷದ ಒಳಗೆ ಅವನ ಜೊತೆಗೆ ಇಂತಹ ವ್ಯವಹಾರವನ್ನು ಇಟ್ಟುಕೊಂಡದ್ರಿಂದ ತಸ್ಸೈವ ತುಲ್ಯತಾ, ಅವನಿಗೆ ಸಮಾನನಾಗಿ ಬಿಡ್ತಾನೆ, ಅವನಷ್ಟೇ ಪಾಪಕಾರಿ ಆಗ್ಬಿಡ್ತಾನೆ. ಅವನು ಮಾಡುವ ಅನ್ಯಾಯಗಳನ್ನೆಲ್ಲ ಕೇಳಿಸ್ಕೊಂಡು ಕೂಡ ವಿರೋಧಿಸದೆ ಅದೆಲ್ಲವನ್ನು ಕೂಡ ತಮಾಷೆಯಾಗಿ ತಗೊಂಡು ನಮ್ಗೆ ಸಂಬಳ ಕೊಡ್ತಾರೆ, ಅವ್ರು ಏನಾದ್ರೂ ಮಾಡಿ ಹಾಳಾಗೋಗ್ಲಿ, ತಲೆ ಕಡಿತಾರ, ಜೂಜಾಡ್ತಾರ, ಹಸು ಕಡಿತಾರ, ನಮ್ಗೇನು, ನಾವು ನಮ್ ಸಂಬಳ ಕೊಡೋರು ಅವರು, ಆ ಸಂಬಳಕ್ಕೆ ನಿಯತ್ತು ಬೇಕು, ಅದನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಅನ್ನುವ ರೀತಿ ನಮ್ಮ ಕಣ್ಣ ಮುಂದೆ ನಡೆದ ಮೇಲೆ ನಮ್ಗೆ ತಿಳಿಯದೇ ಹೋಯ್ತು, ಮತ್ತೆ ಅವರ ವ್ಯವಹಾರದ ಪೂರ್ತಿ ತಿಳುವಳಿಕೆ ಸ್ಪಷ್ಟವಾಗಿ ನಮ್ಗೆ ಇಲ್ಲ ಅಂತ ಸಂದರ್ಭದಲ್ಲಿ ದೇವರ ಮೇಲೆ ಭಾರ ಹಾಕಿ ನಮ್ಮ ಹೊಟ್ಟೆ ಪಾಡುವನ್ನು ಅಷ್ಟೇ ಕಾರಣಕ್ಕಾಗಿ ಅದರ ಜೊತೆ ಇರ್ತೇನೆ ಅಂತ ಸರಿ. ಆದ್ರೆ ಉದ್ದಟತನದಿಂದ ಸ್ಪಷ್ಟವಾಗಿ ಗೊತ್ತಾಗಿ ನಮ್ಮನ್ನೂ ನೇರವಾಗಿ ಅವಮಾನಿಸಿದ ಮೇಲೆ ಅಂತ ಸಂಬಂಧಗಳಿಗೆ ತಿಲಾಂಜಲಿ ಈಯುವುದು ಅತ್ಯಂತ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದೈವಾದಿ ನಿಶ್ವಾಸನಂ ನಿಶ್ವಾಸಹತಂ ಶರೀರಂ ಯಸ್ಯ ವೇಶ್ಮಚ ನತೇನ ಸಂಕರಂ ಕುರ್ಯಾತ್ ಗೃಹಾಸನ ಪರಿಚ್ಛದೈ. ಈಗೊಬ್ಬ ಅಂತ ದುಷ್ಟನ ಜೊತೆಗೆ ಅನಿವಾರ್ಯವಾಗಿ ಭೇಟಿ ಆಯಿತು ಅಂತ ಇಟ್ಟುಕೊಳ್ಳಿ. ಆದ್ರೆ ಅದು ಈ ಒಂದು ಪ್ರಸಂಗಕ್ಕಾಯ್ತು. ಆದ್ರೆ ದೇವತೆಗಳನ್ನ ನಿಂದಿಸುವವನು, ಪಿತೃಗಳನ್ನ ಅಪಮಾನಿಸುವವನು, ಅಂದ್ರೆ ಒಟ್ಟು ಒಂದು ರೀತಿ ಪೂರ್ತಿ ನಾಸ್ತಿಕ, ಅವನ ಮೇಲೆ ದೇವತೆಗಳು ನಿಶ್ವಾಸ ತೊರೆದು ಅವನನ್ನು ಕೊಂದು ಬಿಟ್ಟಿದ್ದಾರೆ, ಸುಮ್ಮನೆ ಹೊರಗಿಂದ ಬದುಕಿದ್ದಾನಷ್ಟೇ. ಶರೀರಂ ಯಸ್ಯ ವೇಶ್ಮಚ ನತೇನ ಸಂಕರಂ ಕುರ್ಯಾತ್. ಅಂತವರ ಜೊತೆಗೆ ಯಾವತ್ತಿಗೂ ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ ಅಥವಾ ಅವನ ಮನೆಗೆ ಓಡಾಡಿ ಬರುವುದಾಗಲಿ, ಅವನೊಟ್ಟಿಗೆ ಕೂಡುವುದು, ಅವನ ಒಟ್ಟೊಟ್ಟಿಗೆ ಸಂಭಾಷಣೆ ಅಥವಾ ಅದೇ ಮನೆಯಲ್ಲಿ ಮಲಗುವುದು, ಇಂತಹದ್ದನ್ನ ಯಾವತ್ತೂ ಕೂಡ ಅವನ ಬಟ್ಟೆಗಳನ್ನ ಹಾಕೊಳ್ಳುವುದು ಇಂಥದ್ದನ್ನ ಯಾವತ್ತೂ ಮಾಡಬಾರ್ದು. ಅಂದ್ರೆ ದೇವತೆಗಳನ್ನ ನಿಂದಿಸುವ, ಋಷಿಗಳನ್ನ ಅವಮಾನಿಸುವ, ಪಿತೃಗಳನ್ನ ಅಲ್ಲಗಳೆಯುವ, ಆಚರಣೆಗಳನ್ನ ತಿರಸ್ಕರಿಸುವಂತಹ ಮಂದಿಯ ಶರೀರವನ್ನಾಗಲಿ ಮನೆಯನ್ನಾಗಲಿ ಹೊಕ್ಕಬಾರದು, ಮುಟ್ಟಬಾರದು. ಅಥ ಭುಂಕ್ತೆ ಗೃಹೇ ತಸ್ಯ ಕರೋತ್ಯಸ್ಯಾಮಃ ತಥಾಸನೆ ಶೇತೇವಾಪ್ಯೇಕ ಶಯನೆ ಸಸದ್ಯಸ್ತಮಸೋ ವ್ರಜೇತ್ ತತ್ಸಮೋ ವ್ರಜೇತ್ ಭವೇತ್. ಅವನ ಮನೆಯಲ್ಲಿ ಮೈಮರೆತು ಉಣುವುದಾಗಲಿ, ಅವನು ಮಾಡಿದ ಅನ್ಯಾಯ ನಾಳೆ ನಮಗೂ ಮಾಡುದಿಲ್ಲ ಅಂತ ಏನಿಲ್ಲ. ನಾವು ಜೊತೆ ಕೂತು ಆರಾಮಾಗಿರ್ತೇವೆ. ಕಾಶ್ಮೀರ ಒಳ್ಳೆ ಉದಾಹರಣೆ. ಎಲ್ಲ ಅವರ ಜೊತೆಗೆ ಬೆರೆತು ಅವ್ರು ಅನ್ಯಾಯ ಮಾಡ್ತಾ ಇದ್ರು ಅಂತ ಗೊತ್ತಿದ್ರು ಕೂಡ ಸೇರಿಕೊಂಡು ವಿಶ್ವಾಸವನ್ನ ಗಳಿಸ್ತಾರೆ ಅವರು ನಮ್ಮೊಟ್ಟಿಗೆ. ನಮ್ಗೊಂದ್ ಕಡೆಯಿಂದ ಗೊತ್ತಿರುತ್ತೆ, ಆದ್ರೂ ಅಂಥವರ ಜೊತೆಗೆ ಉಂಡು ತಿಂದು ಮಿಂಗಲಾಗುವುದು, ನಾವು ತುಂಬಾ ಸಾಮರಸ್ಯದ ಬದುಕನ್ನ ಹೇಳುವವರು ಅಂತ ಇಟ್ಟುಕೊಂಡ್ರು ಕೂಡ ಅವರು ಕೊನೆಗೆ ಇರಿಯುವುದನ್ನ ಮರೆಯುವುದಿಲ್ಲ. ಇದರಿಂದ ನಾವು ಧರ್ಮಭ್ರಷ್ಟರೂ ಆದೆವು, ಲೋಕಭ್ರಷ್ಟರೂ ಆದೆವು. ಇದರಿಂದ ಅಸ್ಯಾಂ ತಥಾಸನೆ ಇಲ್ಲ, ನಮ್ಗೆ ಅಷ್ಟು ಮಾಡದೇ ಇದ್ರೆ ನಮ್ಮ ವ್ಯವಹಾರ ಕುದುರುವುದಿಲ್ಲ ಅಂತಿದ್ರೆ ಬೇರೆ ಏನಾದ್ರೂ ಉಪಾಯ ಹೂಡಬೇಕು. ಒಂದೇ ಸರ್ತಿ ಎಲ್ಲವನ್ನು ಬಿಟ್ಟು ತೊರೆದು ಬರೋದು ಕಷ್ಟವೇ. ಅದಕ್ಕೆ ಏನಾದ್ರೂ ದಾರಿ ಹುಡುಕಬೇಕು, ಪರ್ಯಾಯವಾದ ಮಾರ್ಗವನ್ನು ಹುಡುಕಿಕೊಂಡು ನಮ್ಮತನವನ್ನ ಉಳಿಸಿಕೊಂಡು ಅವರ ತನಕ್ಕೆ, ಅವರ ಪ್ರಭಾವಕ್ಕೆ ಒಳಗಾಗದೆ, ದುಷ್ಟರ ಸಹವಾಸವನ್ನ ಎಂದೂ ಮಾಡದೆ, ಕೇವಲ ತಾವು ಸುಭಗರು ಅಂತ ತೋರಿಸಿಕೊಳ್ಳುವಂಥವರ ಜೊತೆಗೆ ದೂರ ಇರುವುದು ಆತ್ಮಕ್ಕೆ ಕ್ಷೇಮ ಅಂತ ಹೇಳ್ತಿದ್ದಾರೆ. ಸಾಕು. ಶ್ರೀ ಹರಿಪ್ರಿಯತಾಂ. ನಾಳೆಯಿಂದ 47ನೇ ಶ್ಲೋಕದಿಂದ ಶುರು ಮಾಡಬೇಕು. ಗೋವಿಂದ.